ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಇವತ್ತು ಡೇ 5 ಆಫ್ ಫಿಟ್ನೆಸ್ ವ್ಲಾಗು. ಇವತ್ತು ಆಮ್ ಡೇ. ಸೊ ನಾನು ಬೈಸಿಪ್ಸು ಮತ್ತು ಟ್ರೈಸಿಪ್ಸ್ ಎರಡೂ ಮಾಡ್ತಾ ಇದ್ದೀನಿ. ಬೈಸಿಪ್ಸು ಟ್ರೈಸಿಪ್ಸ್ ಎರಡು ಒಟ್ಟಿಗೆ ಮಾಡಬೇಕಾ ಅಥವಾ ಸಪ್ರೇಟ್ ಮಾಡಬೇಕಾ ಅನ್ನೋದು ತೋರಿಸ್ತೀನಿ. ಎರಡು ಒಟ್ಟಿಗೆ ಹೇಗೆ ಮಾಡಿದ್ರೆ ಏನಾಗುತ್ತೆ, ಎರಡು ಸಪ್ರೇಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಹೇಳ್ತೀನಿ. ಬನ್ನಿ. ವಾರ್ಮ್ ಅಪ್ ಸೆಟ್ಟಿಂದ ಸ್ಟಾರ್ಟ್ ಮಾಡೋಣ. 5 kg ಅಟ್ಲೀಸ್ಟ್ ಬೈಸಿಪ್ಸ್ ಮತ್ತೆ ಟ್ರೈಸಿಪ್ಸ್ ಎರಡು ಟೈಟ್ ಆಗುತ್ತೆ ಅಂತ ಒಂದು ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ನಾವು ವರ್ಕೌಟ್ಸ್ ಎಲ್ಲ ಮಾಡುವಾಗ ಚೆನ್ನಾಗಿ ಫೀಲ್ ಮಾಡ್ಕೊಂಡು ಮಾಡಿ. ಫಸ್ಟ್ ಸ್ಕಲ್ ಕ್ರಶ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 15 kg ತಗೊಂಡಿದ್ದೀನಿ. 15 reps. ಸ್ಕಲ್ ಕ್ರಶ್ ಜೊತೆಗೆ ಬಾರ್ಬಲ್ ಕರ್ಲ್ ಆಲ್ಟರ್ನೇಟ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ಸೂಪರ್ 7 ಅಂತ ಹೇಳ್ತೀವಿ. ಸೂಪರ್ 7 ಸೆಟ್ ಏನಕ್ಕೆ ಅಂತ ಆರ್ಮ್ ಚೆನ್ನಾಗಿ ಪೀಕ್ ಆಗುತ್ತೆ ಮತ್ತೆ ಒಳ್ಳೆ ಫೀಲ್ ಟೈಟ್ ಆಗುತ್ತೆ, ಅದಕ್ಕೋಸ್ಕರ ಮಾಡ್ಬೇಕು. ಸೆಕೆಂಡ್ ವೇರಿಯೇಷನ್ ಕ್ಲೋಸ್ ಗ್ರಿಪ್ ಪುಷ್ ಡೌನ್. ಬಾರಲ್ಲೂ ಮಾಡ್ಬೋದು, ನಾವು ಕೇಬಲಲ್ಲೂ ಮಾಡ್ಬೋದು. ಸೊ ನೆಕ್ಸ್ಟ್ ವೀಕಿಂದೆಲ್ಲ ಬಾರಲ್ಲಿರುತ್ತೆ, ಅದಕ್ಕೆ ಈ ವೀಕಲ್ಲಿ ಕೇಬಲಲ್ಲಿ ಮಾಡ್ಕೊಂತ ಇದ್ದೀನಿ. ಕ್ಲೋಸ್ ಗ್ರಿಪ್ ಪುಷ್ ಡೌನ್ ಜೊತೆ ಆಲ್ಟರ್ನೇಟ್ ಡಂಬಲ್ ಕರ್ಲ್. ಸೊ 15 reps, 3 sets. ಥರ್ಡ್ ವೇರಿಯೇಷನ್ ಕೇಬಲ್ ಪುಷ್ ಡೌನು. ಇದು ಕೂಡ 15 reps. ಆದಷ್ಟು ಕಂಟ್ರೋಲ್ ರೆಪ್ ಮಾಡೋಕ್ಕೆ ಟ್ರೈ ಮಾಡಿ. ನಾವು ಇದನ್ನ ಮಾಡ್ಬೇಕಾದ್ರೆ ರಿಸ್ಟ್ ಮೂವ್ಮೆಂಟ್ ಭಾಳ ಮಾಡ್ತೀವಿ. ರಿಸ್ಟ್ ಮೂವ್ಮೆಂಟ್ ಮಾಡಬಾರ್ದು, ಜಸ್ಟ್ ಎಲ್ಬೋಸ್ಟ್ ಎಕ್ಸ್ಟೆನ್ಷನ್ ಆಗಬೇಕು. ಕೇಬಲ್ ಪುಷ್ ಡೌನ್ ಜೊತೆಗೆ ಹ್ಯಾಮರ್ ಕರ್ಲ್. ಇದು ಕೂಡ ಈ ಸೈಡ್ 15 reps.